ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿರೋವಂಥ ಒಂದು ಸೂಪರ್ ಆದಂಥ ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು 400ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ, ಹಾಗೆ ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಸ್ನ ತಗೊಂಡಿದ್ದೀನಿ. ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಕ್ರೋಶಾ ನೀಡಲ್ ನಂಬರ್ 11 ಮತ್ತು ಕತ್ರಿ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಆನಂತರ ನಾವೇನು 6 ಎಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಳ್ಬೇಕು. ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಸ್ಯಾರಿಗೆ ನಾನು ಗಂಟನ್ನು ಹಾಕ್ಕೊಳ್ತೀನಿ. ಸೊ ಈ ರೀತಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಅದನ್ನು ಕಟ್ಕೊಂಡಿದ್ದಾದ ನಂತರ ಅದ್ರ ಪಕ್ಕಕ್ಕೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನಾವು ದಾರನ ಕಟ್ಟಿದ್ದಾದ ನಂತರ ಅದ್ರ ಪಕ್ಕಕ್ಕೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಹಾಫ್ ಕ್ರೋಶೆಟ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಬೇಕು. 2 ಬಾರಿ ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ 4 ಚೈನ್ ಗ್ಯಾಪ್ ಆದಮೇಲೆ 2 ಬಾರಿ ಲಾಕ್ನ ಮಾಡ್ಕೊಳ್ತಾ ಇರೋದು. 2 ಬಾರಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ್ದಾದ ನಂತರ ನೋಡಿ, ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ದು ಬೀಡನ್ನ ತೊಗೊಂಡಿದ್ದೀವಲ್ಲ, ಆ್ಯಂಡ್ ಆದಷ್ಟು ರೌಂಡ್ ಬೀಡನ್ನ ಯೂಸ್ ಮಾಡಿ. ಈ ಥರ ಮೀಡಿಯಮ್ ಸೈಜ್ದು ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು. 2 ಬಾರಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 6 ಚೈನ್ ಹಾಕ್ಕೊಳ್ಬೇಕು. 6 ಚೈನ್ ಹಾಕಿಬಿಟ್ಟು ಇವಾಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. 6 ಚೈನ್ ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಇಲ್ಲಿ ನಾವು 2 ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಸ್ಯಾರಿನ ಮತ್ತೆ ಸೀದಾ ಮಾಡ್ಕೊಳ್ಬೇಕು. ಸ್ಯಾರಿನ ಸೀದಾ ಮಾಡಿಕೊಂಡು ಇವಾಗ ಆ 6 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಆರ್ಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಟಾರ್ಟಿಂಗು ನೋಡಿ 3 ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ 1 ಬಾರಿ ದಾರ ಸುತ್ಕೊಳ್ಳಿ. ಆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡ್ರೆ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಆ 3ನ್ನು 1 ಮಾಡಿಬಿಟ್ರೆ ಅದು ಹಾಫ್ ಕ್ರೋಶೆಟ್ ಆಗುತ್ತೆ. ಆ ರೀತಿ 3 ಬಾರಿ ಮಾಡ್ಕೊಳ್ಬೇಕು. 3 ಬಾರಿ ಆದಮೇಲೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆಟ್ಟು ನಾನಿಲ್ಲಿ 8 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಸ್ಟಾರ್ಟಿಂಗು ಹಾಫ್ ಕ್ರೋಶೆಟ್ಟು 3 ಮಾಡ್ಕೊಳ್ಬೇಕು, 8 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಸೊ ಒಂದು ಕಂಬ ಆದಮೇಲೆ ಒಂದೊಂದೇ ಕಂಬನ ಚೂರೇ ಉದ್ದ ಮಾಡ್ಕೊಂಡು ಹೋಗಬೇಕು 4 ಕಂಬದವರೆಗೂ. ಆಮೇಲೆ ಮತ್ತೆ 4 ಕಂಬನ ಸ್ವಲ್ಪನೇ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಈ ರೀತಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು. 8 ಕಂಬ ಆದಮೇಲೆ ನಾವು ಏನು ಸ್ಟಾರ್ಟಿಂಗು 3 ಹಾಫ್ ಕ್ರೋಶೆಟ್ನ ಮಾಡ್ಕೊಂಡಿರ್ತೀವಲ್ಲ, ಸೊ ಅದೇ ರೀತಿ ಎಂಡಿಂಗಲ್ಲಿ ಕೂಡ 3 ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಬೇಕಾಗುತ್ತೆ. 8 ಡಬಲ್ ಕ್ರೋಶೆಟ್ಟು
ಸ್ಟಾರ್ಟಿಂಗ್ 3 ಹಾಫ್ ಕ್ರೋಶೆಟ್ಟು, ಎಂಡಿಂಗಲ್ಲಿ 3 ಹಾಫ್ ಕ್ರೋಶೆಟ್ಟು, ಟೋಟಲ್ ಆಗಿ 6 ಚೈನ್ ಗ್ಯಾಪ್ ಒಳಗಡೆಗೆ ನಮಗೆ 14 ಕಂಬಗಳು ಬರುತ್ತೆ. 14 ಕಂಬಗಳು ಬರುತ್ತೆ. ಈಗ 3 ಹಾಫ್ ಕ್ರೋಶೆಟ್. ಅದಾದಮೇಲೆ ಇವಾಗ ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಆಲ್ರೆಡಿ ಲಾಕ್ ಇರುತ್ತಲ್ಲ ಅದ್ರ ಪಕ್ಕಕ್ಕೆ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಾವೇನು ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು. ಸೊ ಇದೇ ರೀತಿ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಆರ್ಚು ನೋಡಿ ಈ ರೀತಿ ನಿಮಗೆ ಬರುತ್ತೆ. ಸಿಂಪಲ್ ಆಗಿರುತ್ತೆ, ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಆರ್ಚನ್ನ ಮಾಡ್ಕೊಳ್ಳೋಣ. ಸೇಮು 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಯಾವುದೇ ರೀತಿ ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಈ ರೀತಿ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ಮತ್ತೆ 6 ಚೈನ್ ಹಾಕ್ಕೊಳ್ಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು ಆ 2 ಲಾಕ್ಸ್ ಇರುತ್ತಲ್ಲ ಆ ಲಾಕ್ ಮಧ್ಯಕ್ಕೆ ಲಾಕ್ನ ಮಾಡ್ಕೋಬೇಕು. ಸ್ಯಾರಿನ ಸೀದಾ ಮಾಡ್ಕೊಳ್ಬೇಕು. ಇವಾಗ ಹಾಫ್ ಕ್ರೋಶೆಟ್ಟು 3, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಹಾಫ್ ಕ್ರೋಶೆಟ್ನ 3 ಮಾಡ್ಕೊಳ್ಬೇಕು. ಆಮೇಲೆ ಡಬಲ್ ಕ್ರೋಶೆಟ್ಟು 4 ಮಾಡ್ಕೊಳ್ಳಿ. ಅಂದರೆ ಒಂದು ಲೆಂತಿಗೆ ಮಾಡ್ಕೊಂಡ್ರೆ ಇದು ಸ್ವಲ್ಪ ಥ್ರೆಡ್ನ ಎಳ್ದು ಮಾಡ್ಕೋಬೇಕು 2ನೇದು. ಆಮೇಲೆ ಅದನ್ನು 3ನೇದು ಸ್ವಲ್ಪ ಲೆಂತ್, 4ನೇದು ಇನ್ನೊಂದು ಸ್ವಲ್ಪ ಲೆಂತ್ ಮಾಡ್ಕೊಳ್ಳಿ. ಆಮೇಲೆ 4ನೇದು ಏನು ಮಾಡಿರ್ತೀರ ಅದೇ ಲೆಂತಿಗೆ 4ನೇದು ಮಾಡ್ಕೊಳ್ಳಿ. ಆಮೇಲೆ 3ನೇದು ಸ್ವಲ್ಪ ಕಡಿಮೆ, ಆಮೇಲೆ 2ನೇದು ಅದಕ್ಕಿಂತ ಸ್ವಲ್ಪ ಕಡಿಮೆ, ಆಮೇಲೆ 1ನೇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಲೆಂತನ್ನ. ಈ ರೀತಿ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. 8 ಕಂಬ ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ ಮತ್ತೆ 3 ಹಾಫ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 3 ಹಾಫ್ ಕ್ರೋಶೆಟ್ ಈ ರೀತಿ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಡಿಸೈನ್ನ ಮಾಡ್ಕೋಬೇಕು. ಲಾಕ್ ಪಕ್ಕಕ್ಕೆ ಲಾಕ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಯು ಶೇಪಲ್ಲಿ ನಮಗೆ ಡಿಸೈನು ಕಾಣಿಸುತ್ತೆ. ಸೊ ಇವಾಗ ನಾವು ಥ್ರೆಡ್ನ ಸ್ವಲ್ಪ ಮೇಲಕ್ಕೆತ್ತು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಟೈಮ್ಸ್ ಲಾಕ್. 2 ಟೈಮ್ಸ್ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಬರಬೇಕು. ಇಲ್ಲಿ 4 ಚೈನ್ ಗ್ಯಾಪ್, ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ 4 ಚೈನ್ ಗ್ಯಾಪು. 2 ಟೈಮ್ಸ್ ಲಾಕ್ ಮಾಡಬೇಕು ಅಗೇನ್. ಸೊ ನಾವು ಎಲ್ಲೆಲ್ಲಿ ಲಾಕ್ ಮಾಡ್ತೀವಿ ಅಲ್ಲೆಲ್ಲ 2 ಟೈಮ್ಸೇ ನಾನು ಲಾಕ್ ಮಾಡ್ತಾ ಇರೋದು. ಆಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು. ಸೊ ಈ ರೀತಿ ನಾವು 2 ಹಾರ್ಚ್ಗಳನ್ನ ಮಾಡಬೇಕು. 2 ಹಾರ್ಚ್ ಆದಮೇಲೆ ಒಂದು ಕುಚ್ಚು, 2 ಹಾರ್ಚಿಗೆ ಒಂದೊಂದು ಕುಚ್ಚು. ನೀವು ಇಲ್ಲ ಅಂದರೆ 1 ಆರ್ಚಿಗೆ 1 ಕುಚ್ಚು, 1 ಆರ್ಚ್ 1 ಕುಚ್ಚು ಈ ರೀತಿ ಕೂಡ ಮಾಡ್ಕೋಬೋದು. ಇಲ್ಲ 2 ಆರ್ಚಿಗೆ 1 ಕುಚ್ಚು ಈ ರೀತಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ. ಸಿಂಪಲ್ಲಾಗಿ ತುಂಬಾ ಬೇಗನೆ ಮುಗ್ದೋಗುತ್ತೆ ನಿಮಗೆ ಈ ಡಿಸೈನು. ನಾನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಕಂಪ್ಲೀಟಾಗಿ ಎಣ್ದಿರೋದು ಈ ರೀತಿ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಒಂದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ನಾನೊಂದು ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾವಿದಕ್ಕೆ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಕಟ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ನಾನಿಲ್ಲಿ 187 ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಲೆಂತೆ ಕಟ್ಕೊಂಡಿದ್ದೀನಿ ನಾನು ಕುಚ್ಚುಗಳನ್ನ. ಯಾಕೆಂದರೆ ಇದು ಪುಟ್ಟ ಹಾರ್ಚಿರೋದ್ರಿಂದ ಅಷ್ಟು ಪುಟ್ಟದಾಗಿ ಕುಚ್ಚು ಬೇಡ, ಸ್ವಲ್ಪ ಲೆಂತ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಲೆಂತಾಗೆ ತೊಗೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೀನಿ. ಆಪೋಸಿಟ್ ಕಲರ್ ಥ್ರೆಡ್ಡಿಂದ 187 ದಾರ ಹಾಕಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ನಾವು 1.5 to 2 ಅವರ್ಸಲ್ಲೇ ಈ ಡಿಸೈನ್ನ ಕಂಪ್ಲೀಟ್ ಮಾಡಿಬಿಡ್ಬೋದು. ತುಂಬಾ ಸೂಪರಾಗಿ ಬಂದಿತ್ತು. ಈ ಡಿಸೈನ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.